ಇನ್ನು ಉತ್ತರಾಖಂಡದಲ್ಲಿ ಎಂದು ಕಂಡು ಕೇಳರಿಯದ ರಣಭೀಕರ ಪ್ರವಾಹ ಉಂಟಾಗಿದೆ ಹಾಗೂ ರಕ್ಷಣೆಗೆ ಈಗಾಗಲೇ ರಕ್ಷಣಾ ಪಡೆಗಳು ಟೊಂಕ ಕಟ್ಟಿ ನಿಂತಿವೆ. ಆದರೆ ರಕ್ಷಣೆಗೆ ಹೋಗಿದ್ದಂತಹ ಸೈನಿಕರು ಈ ರಕ್ಷಣಾ ಕಾರ್ಯಾಚರಣೆ ವೇಳೆ ನಾಪತ್ತೆಯಾಗಿದ್ದಾರೆ. ಧರಾಲಿಯಲ್ಲಿ ಓರ್ವ ಜೆಸಿಒ ಅಂದರೆ ಜೂನಿಯರ್ ಕಮಾಂಡಿಂಗ್ ಆಫೀಸರ್ ಜೊತೆಗೆ 10 ಮಂದಿ ಸೈನಿಕರು ನಾಪತ್ತೆಯಾಗಿದ್ದಾರೆ. ರಾಜಸ್ಥಾನ್ ರೈಫಲ್ಸ್ ತುಕಡಿಯಿಂದ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇತ್ತು ಹಾಗೂ ಐಟಿಬಿಪಿಯಿಂದ 37 ಜನರ ರಕ್ಷಣೆ ಆಗಿದೆ. 50 ಮಂದಿ ಗ್ರಾಮಸ್ಥರು ನಾಪತ್ತೆಯಾಗಿದ್ದಾರೆ. ಮೇಘಸ್ಫೋಟದಲ್ಲಿ ಉಂಟಾದಂತಹ ಭಾರೀ ದುರಂತ ಇದು. ಉತ್ತರಾಖಂಡ್ನ ಉತ್ತರಕಾಶಿ ಜಿಲ್ಲೆಯ ಧರಾಲಿಯಲ್ಲಿ ಒಂದು ಭೀಕರ ಮೇಘಸ್ಫೋಟ ಸಂಭವಿಸಿತ್ತು. ಇದರಲ್ಲಿ 50 ಮಂದಿ ಗ್ರಾಮಸ್ಥರು ನಾಪತ್ತೆಯಾಗಿದ್ದಾರೆ. ಅಂದರೆ ಅಲ್ಲಿ ಗ್ರಾಮ ಇತ್ತ ಅನ್ನುವಂಥ ಚಿಕ್ಕ ಸುಳಿವು ಕೂಡ ಇಲ್ಲದಿರೋ ಥರ ಆ ಇಡೀ ಏರಿಯಾ ಪ್ರವಾಹದಿಂದ ಕೊಚ್ಚಿ ಹೋಗಿದೆ. अरे बह गया ये मेरी माँ छोटे मामा चले गए सेफ जगह सेफ है सेफ है मंदिर मैं बोलने लगी कि फोन कर तब वही बाबा वही अपना 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 ए पहले कहीं की पूरी होएगी ये पहले खत्म हो गया खत्म जल्दी कर दिए चल केदारनाथ चल वाला जी वो मामा के लिए फोन करना अरे कर मामा चले गए चिल्लाने फोन कर मामा के लिए फोन कर नहीं को वो मामा चले गए सेम जगह पर कर ले मामा के लिए फोन कर ले बकवास क्यों करे तू ज्यादा फोन करने कुछ नहीं वो चले गए वहाँ भाग के देखो ये बाबा लो वो नहीं सुधान सुनाई मकान के सुना ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದರ ಕುರಿತಾಗಿ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಈಗ ರಕ್ಷಣಾ ಕಾರ್ಯಾಚರಣೆ ಯಾವ ಹಂತದಲ್ಲಿದೆ ಅಂಡ್ ಎಷ್ಟು ಜನರು ರಕ್ಷಣೆ ಆಗಿದ್ದಾರೆ ಡೀಟೇಲ್ಸ್ ಲಭ್ಯವಾಗ್ತಾ ಇದೆಯಾ? ಚಂದ್ರಮೋಹನ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಬಹುಶಃ ಸಂಪರ್ಕ ಕಡಿತವಾಗಿದೆ ಅಂತ ಭಾವಿಸ್ತೀನಿ. ಉತ್ತರಾಖಂಡ್ನಲ್ಲಿ ಎಂದು ಕಂಡು ಕೇಳರಿಯದ ಭೀಕರ ಪ್ರವಾಹ ಉಂಟಾಗಿದೆ. ಮೇಘಸ್ಫೋಟ ಆಗಿರೋದ್ರಿಂದ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು ಯಾವ ರೀತಿ ಕೇರಳದ ಚೂರಲ್ಮಲಾಲ್ ಆಗಿತ್ತಲ್ಲ ಅದೇ ಥರದ ಒಂದು ಮೇಘಸ್ಫೋಟ ಉಂಟಾಗಿ ಬೆಟ್ಟ ಗುಡ್ಡಗಳು ಕುಸಿದು ಕೆಳಗಡೆ ಇರುವಂಥ ಊರುಗಳತ್ತ ಬಂದಿದ್ರಿಂದ ಆ ಊರು ಇತ್ತ, ಈ ಜಾಗದಲ್ಲಿ ಊರಿತ್ತ, ಧರಾಲಿ ಅನ್ನುವಂಥ ಗ್ರಾಮ ಇತ್ತ ಅನ್ನುವಂಥ ಚಿಕ್ಕ ಸುಳಿವು ಕೂಡ ಸಿಕ್ಕಿಲ್ಲ. ಆ ರೀತಿಯಾಗಿ ನಾಮಾವಶೇಷವಾಗ್ಬಿಟ್ಟಿದೆ. ಒಂದು ಚಿಕ್ಕ ಕುರುಹು ಕೂಡ ಇಲ್ಲದೇ ಇರೋ ಥರ ಆ ಕಂಪ್ಲೀಟ್ ಊರು ನೋಡ್ಬೋದು ಕೆಸರುಮಯವಾಗಿದೆ, ನಾಮಾವಶೇಷವಾಗಿದೆ. ಹಾಗೂ ಬಂದಿರುವಂಥ ಮಾಹಿತಿ ಪ್ರಕಾರ ಸುಮಾರು 50 ಮಂದಿ ಗ್ರಾಮಸ್ಥರು ಇನ್ನೂ ನಾಪತ್ತೆಯಾಗಿದ್ದಾರೆ. ಸೊ 130 ಜನರನ್ನು ಈಗಾಗಲೇ ರಕ್ಷಣೆ ಮಾಡಲಾಗಿದೆ. ಇನ್ನು ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಬೇರೆ ಕಡೆಯಿಂದ ಕೂಡ ರಕ್ಷಣಾ ತಂಡಗಳು ಆ ಒಂದು ಗ್ರಾಮಕ್ಕೆ ಆಗಮಿಸ್ತಾ ಇದ್ದು ರಕ್ಷಣಾ ಕಾರ್ಯಾಚರಣೆ ಇನ್ನಷ್ಟು ತೀವ್ರಗೊಳ್ಳುವಂತಹ ಸಾಧ್ಯತೆ ಇದೆ. ಈಗಿರುವಂಥ ಮಾಹಿತಿ ಪ್ರಕಾರ 50 ಜನ ಅದೇ ಗ್ರಾಮಸ್ಥರು ಅಂದರೆ ಧರಾಲಿ ಗ್ರಾಮದ ಗ್ರಾಮಸ್ಥರು ಈಗ ನಾಪತ್ತೆಯಾಗಿದ್ದಾರೆ. ಸೊ ಅವ್ರಿಗೂ ಕೂಡ ರಕ್ಷಣಾ ಕಾರ್ಯಾಚರಣೆ, ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಸೊ ಕಂಪ್ಲೀಟ್ ಆಗಿ ಮೇಘಸ್ಫೋಟ ಉಂಟಾಗಿದ್ದರಿಂದ ಏಕಾಏಕಿ ಗುಡ್ಡದ ಮೇಲಿನ ನೀವು ಮತ್ತೊಂದು ಕಡೆ ದೃಶ್ಯಗಳಲ್ಲಿ ಗಮನಿಸ್ಬೋದು, ನಿಮ್ಮ ಸ್ಕ್ರೀನ್ನ ಎಡಭಾಗದ ದೃಶ್ಯದಲ್ಲಿ ಒಂದೇ ಸರ್ತಿ ಏಕ್ದಮ್ ಅಂತ ಹೇಳೋ ಥರ ಆ ಕಂಪ್ಲೀಟ್ ಊರೇ ನಾಮಾವಶೇಷವಾಗುತ್ತೆ. ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್, ರಕ್ಷಣಾ ಕಾರ್ಯಾಚರಣೆ ಯಾವ ಥರ ನಡೀತಾ ಇದೆ? ಇಲ್ಲಿವರೆಗೂ ಎಷ್ಟು ಜನರು ರಕ್ಷಣೆ ಆಗಿದ್ದಾರೆ? ಡೀಟೇಲ್ಸ್ ಲಭ್ಯವಾಗ್ತಾ ಇದೆಯಾ? ಹೌದು ರಾಹುಲ್, ಮುಖ್ಯವಾಗಿ ಉತ್ತರಾಖಂಡ ರಾಜ್ಯದಲ್ಲಿ ಇವತ್ತು 2 ಮೇಘ ಸ್ಫೋಟಗಳು ಸಂಭವಿಸಿವೆ. ಮೊದಲನೇದಾಗಿ ಉತ್ತರಕಾಶಿ ಜಿಲ್ಲೆಯ
ದಾರಾಲಿ ಅನ್ನುವ ಹಳ್ಳಿಯಲ್ಲಿ ಮೇಘಸ್ಫೋಟ ಸಂಭವಿಸಿದೆ. ಈ ದಾರಾಲಿ ಹಳ್ಳಿನಲ್ಲಿ ಮೇಘಸ್ಫೋಟದಿಂದಾಗಿ ದಿಢೀರ್ನೆ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನೀರು ಬೆಟ್ಟದ ಮೇಲ್ಭಾಗದಿಂದ ಸುಮಾರು 12,000 ಅಡಿ ಎತ್ತರದ ಬೆಟ್ಟದಿಂದ ನೀರು ಪ್ರವಾಹದ ರೀತಿಯಲ್ಲಿ ಹರಿದು ಬಂದಂತ ಪ್ರವಾಹದ ನೀರು ಮನೆಗಳಲ್ಲೂ ಕೂಡ ಕೊಚ್ಚಿಕೊಂಡು ಹೋಗಿದೆ. ಇದರಿಂದಾಗಿ ಮನೆಗಳೆಲ್ಲವೂ ಕೂಡ ಕುಸಿದು ಬಿದ್ದಿವೆ. 4 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು 50ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ. ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯಾಚರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಈ ದಾರಾಲಿಯ ಜೊತೆಗೆ ಹರ್ಷಿಲ್ ಅನ್ನುವ ಪ್ರದೇಶದಲ್ಲೂ ಕೂಡ ಮೇಘಸ್ಫೋಟ ಸಂಭವಿಸಿದೆ. ಈ ಹರ್ಷಿಲ್ ಪ್ರದೇಶದಲ್ಲಿ ಮಿಲಿಟರಿ ಕ್ಯಾಂಪ್ ಕೂಡ ಇತ್ತು. ರಾಜಸ್ಥಾನ್ ರೈಫಲ್ಸ್ ನ ಮಿಲಿಟರಿ ಕ್ಯಾಂಪ್ ಇತ್ತು. ಅಲ್ಲಿದ್ದಂತಹ ಮಿಲಿಟರಿ ಕ್ಯಾಂಪ್ ನ 10 ಮಂದಿ ಸೈನಿಕರು ಜೊತೆಗೆ ಓರ್ವ ಕಮಿಷನ್ ಆಫೀಸರ್ ಕೂಡ ನಾಪತ್ತೆಯಾಗಿದ್ದಾರೆ. ಅವ್ರ ಬಗ್ಗೆ ಕೂಡ ಶೋಧ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಈಗ ಎರಡೆರಡು ಕಡೆಗಳಲ್ಲಿ ಇವತ್ತು ಮೇಘಸ್ಫೋಟ ಸಂಭವಿಸಿ ಸಾಕಷ್ಟು ಅನಾಹುತ ಉತ್ತರಾಖಂಡ್ ರಾಜ್ಯದಲ್ಲಿ ಸಂಭವಿಸಿದೆ. NDRF, SDRF ನ ತಂಡಗಳು, ITBP, ರಾಜಸ್ಥಾನ ರೈಫಲ್ಸ್, ರಾಷ್ಟ್ರೀಯ ರೈಫಲ್ಸ್ ಎಲ್ಲರೂ ಕೂಡ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ಕೂಡ ಉತ್ತರಾಖಂಡ್ ರಾಜ್ಯಕ್ಕೆ ಎಲ್ಲಾ ರೀತಿಯಾದಂತಹ ನೆರವನ್ನ ನೀಡ್ತೇವೆ ಅಂತೇಳಿ ಹೇಳಿದೆ. ಪ್ರಧಾನಿ ಮೋದಿ ಅವರು ಕೂಡ ಈ ದಾರಾಲಿ ಗ್ರಾಮದಲ್ಲಿ ಸಂಭವಿಸಿದಂತಹ ಮೇಘಸ್ಫೋಟ ಮತ್ತು ಅಲ್ಲಿ ಜನರು ಸಾವನ್ನಪ್ಪಿರೋದಕ್ಕೆ ದುಃಖವನ್ನ ವ್ಯಕ್ತಪಡಿಸಿದ್ದಾರೆ. ಉತ್ತರಾಖಂಡ್ ರಾಜ್ಯ ಸರ್ಕಾರ ಕೂಡ ತ್ವರಿತಗತಿನಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸಬೇಕು ಅಂತೇಳಿ ರಕ್ಷಣಾ ತಂಡಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿದೆ. ಈಗಾಗಲೇ ಸೇನೆ, NDRF, SDRF ನ ತಂಡಗಳು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಜನರ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸುತ್ತವೆ. ITBPಯ ಪಡೆಯ ಯೋಧರು 37 ಮಂದಿ ಜನರನ್ನು ಕೂಡ ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗ ಇವತ್ತು ಮುಖ್ಯವಾಗಿ ಉತ್ತರಾಖಂಡ್ ರಾಜ್ಯದಲ್ಲಿ ಕೆಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನು ಕೂಡ ನೀಡಲಾಗಿದೆ. ಇವತ್ತು ರಾತ್ರಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಎನ್ನುವ ಮುನ್ಸೂಚನೆಯನ್ನ ನೀಡಲಾಗಿದೆ. ಜೊತೆಗೆ ಭಾಗೀರಥಿ ನದಿ ದಡದಲ್ಲಿರ್ತಕ್ಕಂಥ ಜನರು ನದಿ ದಡದಿಂದ ಸುರಕ್ಷಿತ ಪ್ರದೇಶಗಳಿಗೆ ಹೋಗ್ಬೇಕು ಅನ್ನುವ ವಾರ್ನಿಂಗ್ ಅನ್ನು ಕೂಡ ಕೊಡಲಾಗಿದೆ. ಏಕೆಂತಂದ್ರೆ ಭಾಗೀರಥಿ ನದಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರವಾಹ ಬರ್ಬೋದು, ನೀರು ಉಕ್ಕಿ ಹರಿಬಹುದು. ಇದರಿಂದಾಗಿ ತಗ್ಗು ಪ್ರದೇಶದಲ್ಲಿ ಇರ್ತಕ್ಕಂಥ ಜನರ ಮನೆಗಳು ಕುಸಿದು ಬೀಳ್ತವೆ, ಅಲ್ಲಿ ಜನರಿಗೆ ಸಂಕಷ್ಟ ಎದುರಾಗುತ್ತೆ. ಈ ಕಾರಣಕ್ಕಾಗಿನೇ ಭಾಗೀರಥಿ ನದಿಯ ಅಕ್ಕಪಕ್ಕದಲ್ಲಿ ಮನೆಗಳನ್ನು ಕಟ್ಕೊಂಡು ವಾಸ ಮಾಡ್ತಾ ಇರತಕ್ಕಂಥ ಜನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಆಗ್ಬೇಕು ಅನ್ನುವ ಸೂಚನೆಯನ್ನ ಉತ್ತರಾಖಂಡ್ ಸರ್ಕಾರ ಕೊಟ್ಟಿದೆ. ಜೊತೆಗೆ ಈ ರೆಡ್ ಅಲರ್ಟ್ ಇರುವಂತಹ ಜಿಲ್ಲೆಗಳಲ್ಲೂ ಕೂಡ ಜನ ಎಚ್ಚರಿಕೆಯಿಂದ ಇರಬೇಕು ಅನ್ನುವ ಒಂದು ಸೂಚನೆಯನ್ನು ಕೂಡ ಈಗ ಜನರಿಗೆ ನೀಡಲಾಗಿದೆ. ಈ ದಾರಾಲಿ ಹಳ್ಳಿ ಮತ್ತು ಹರ್ಷಿಲ್ ಪ್ರದೇಶದಲ್ಲಿ ಈಗ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ರಾಹುಲ್. ರೈಟ್ ಚಂದ್ರಮೋಹನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇನ್ನು ದೇವಭೂಮಿ ಉತ್ತರಾಖಂಡ್ನಲ್ಲಿ ಎರಡೆರಡು ಭೀಕರ ಮೇಘಸ್ಫೋಟ ಇವತ್ತು ಸಂಭವಿಸಿತು ಹಾಗೂ ಹಠಾತ್ ಜಲಪ್ರವಾಹಕ್ಕೆ ಇಡೀ ಗ್ರಾಮವೇ ಸರ್ವನಾಶವಾಗಿದೆ. ಉತ್ತರಕಾಶಿ ಜಿಲ್ಲೆಯ ಧರಾಲಿ ಗ್ರಾಮ ನಾಮಾವಶೇಷವಾಗಿದೆ. ನೋಡುತ್ತಲೇ ಆ ಭೀಕರ ಪ್ರವಾಹಕ್ಕೆ, ಮೇಘಸ್ಫೋಟಕ್ಕೆ ಮನೆಗಳು ಕುಸಿದಿದ್ದಾವೆ. ಇನ್ನು ಕಟ್ಟಡಗಳು ಒಂದು ರೀತಿ ಕೊಚ್ಕೊಂಡು ಹೋಗಿದ್ದಾವೆ. ಇನ್ನು ಈ ಭೀಕರ ದುರಂತದಲ್ಲಿ 5 ಮಂದಿ ಸಾವನ್ನಪ್ಪಿದ್ರೆ ಇನ್ನು ಹಲವಾರು ಮಂದಿ ನಾಪತ್ತೆ ಆಗಿರುವಂತಹ ಶಂಕೆ ಇದೆ. ಬೆಟ್ಟದಿಂದ ಏಕಾಏಕಿ ಕೆಸರು ಮಿಶ್ರಿತ ನೀರು ಗ್ರಾಮಕ್ಕೆ ನುಗ್ಗಿದ್ರಿಂದ ಈ ಭೀಕರ ದುರಂತ ಸಂಭವಿಸಿದೆ. ಹಾಗೂ ದೃಶ್ಯಗಳನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಆ ಮಹಾ ಮೇಘಸ್ಫೋಟದ ದೃಶ್ಯಗಳು ಬೆಚ್ಚಿ ಬೀಳಿಸುವಂತಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದಿದ್ದೆಲ್ಲವೂ ಕೂಡ ಆ ಒಂದು ಸಂದರ್ಭದಲ್ಲಿ ಆದಂಥ ಮೇಘಸ್ಫೋಟ ಹಾಗೂ ಅದರಿಂದ ಉಂಟಾದಂಥ ಒಂದು ಹಠಾತ್ ಪ್ರವಾಹ, ಇದರಿಂದ ಯಾವ ಎಫೆಕ್ಟ್ ಆಗಿತ್ತು, ಯಾವ ಮಟ್ಟಿಗೆ ಆ ಇಡೀ ಗ್ರಾಮ ನಲಗಿ ಹೋಗಿತ್ತು, ಅದೆಲ್ಲವನ್ನು ಕೂಡ ಆ ಸಂದರ್ಭದಲ್ಲಿ ಸೆರೆ ಹಿಡಿದಂಥ ಎಲ್ಲ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಇದು ಕಾಂಪ್ಲೆಕ್ಸ್ ಏನಿತ್ತು, ಕಟ್ಟಡಗಳ ಒಂದು ಕಾಂಪ್ಲೆಕ್ಸ್, ಇದೆಲ್ಲವೂ ಕೂಡ ಕೊಚ್ಕೊಂಡು ಹೋಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ನಾವು ಕೇರಳದ ಚೂರಲ್ಮಲಾಲ್ ಯಾವ ರೀತಿ ನೋಡಿದ್ವಿ, ಸೇಮ್ ಅದೇ ಥರ ಆಗಿದೆ. ಬಟ್ ಅದಾಗಿದ್ದು ರಾತ್ರಿ ಹೊತ್ತು, ಬಟ್ ಈಗಾಗಿರೋದು ಬೆಳಗಿನ ಜಾವದಲ್ಲಿ. ಅದೇ ಥರದ ಒಂದು ಎಕ್ಸಾಕ್ಟ್ ಪ್ಯಾಟರ್ನಲ್ಲೇ ಆ ಊರಿನ ಕಡೆಗೆ ಕೆಸರು ಮಿಶ್ರಿತ ನೀರು ಏಕಾಏಕಿ ರಭಸದಿಂದ ನುಗ್ಗಿ ಬಂದಿದ್ರಿಂದ ಅಲ್ಲಿ ಎಸ್ಕೇಪ್ ಆಗೋದಕ್ಕೆ ಒಂದು ಚಿಕ್ಕ ಚಾನ್ಸ್ ಕೂಡ ಜನಕ್ಕೆ ಸಿಕ್ಕಿಲ್ಲ. ಎಷ್ಟೋ ಜನ ಈಗ ಬರ್ತಿರುವಂತಹ ಮಾಹಿತಿ ಪ್ರಕಾರ ಆ ಕೆಸರು ಮಿಶ್ರಿತ ನೀರಿನಲ್ಲಿ ಹುದುಗಿ ಹೋಗಿದ್ದಾರೆ, ಕೊಚ್ಕೊಂಡು ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಧರಾಲಿ ಗ್ರಾಮದಲ್ಲಿ ಯಾವ ರೀತಿ ಸರ್ವನಾಶ ಸೃಷ್ಟಿಯಾಗಿದೆಯೋ ಅದನ್ನ ಗಮನಿಸ್ತಾ ಇದ್ದೀರಿ. ಸೊ ಅರ್ಧಂಬರ್ಧ ಮನೆಗಳು ಕೂಡ ಕೆಸರಿನಲ್ಲಿ ಹುದುಗಿ ಹೋಗಿದ್ದಾವೆ. ಅಷ್ಟರ ಮಟ್ಟಿಗೆ ಏಕಾಏಕಿ ಬೆಟ್ಟದಿಂದ ಆ ರಭಸದಲ್ಲಿ, ಆ ಫೋರ್ಸ್ನಲ್ಲಿ ಕೆಸರು ಮಿಶ್ರಿತ ನೀರು ಗ್ರಾಮದತ್ತ ನುಗ್ಗಿ ಬಂದಿದ್ರಿಂದ ಆ ಸರ್ವೈವಲ್ ಚಾನ್ಸ್ ಅಥವಾ ಆ ವಿಂಡೋ ಏನಂತ ಕರಿತೀವಿ, ಇದು ಚಿಕ್ಕ ವಿಂಡೋ ಕೂಡ ಸಿಕ್ಕಿಲ್ಲ ಜನರಿಗೆ ಎಸ್ಕೇಪ್ ಆಗಲಿಕ್ಕೆ. ಅಂಥ ಮಟ್ಟಿಗೆ ಒಂದು ರಣಭೀಕರ ಪ್ರವಾಹ ಉಂಟಾಗಿರೋದು. ಈಗ ಮತ್ತೊಂದು ಕಡೆ ನಿಮ್ಮ ಸ್ಕ್ರೀನ್ನ ಎಡಭಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಯಾವ ರೀತಿ ನುಗ್ಗಿ ಬಂತು ಆ ನೀರು ಅಂತ. ಅದೆಲ್ಲವೂ ಕೂಡ ಆಗಿನ ಸಂದರ್ಭದ ಲೈವ್ ವಿಜುವಲ್ಸ್. ಸೊ ಎಷ್ಟು ಫೋರ್ಸ್ನಲ್ಲಿ ಬಂಡೆಗಳು, ಕಲ್ಲು, ಮಣ್ಣು, ನೀರು ಎಲ್ಲ ಮಿಶ್ರಿತವಾಗಿ ಬರೋದ್ರಿಂದ ಅಲ್ಲಿ ಬದುಕೋದಕ್ಕೆ ಅಥವಾ ಉಳಿಯೋದಕ್ಕೆ ಚಾನ್ಸ್ ತುಂಬ ಕಮ್ಮಿ.
ಇನ್ನು ಉತ್ತರಾಖಂಡ್ನ ಖೀರ್ಗಂಗಾದಲ್ಲೂ ಕೂಡ ಮಹಾ ಮೇಘಸ್ಫೋಟ ಸಂಭವಿಸಿದೆ. ನದಿಯ ಮೇಲ್ಭಾಗದ ಜಲಾನಯ ಪ್ರದೇಶದಲ್ಲಿ ಈ ಭಾರಿ ಮೇಘಸ್ಫೋಟ ಸಂಭವಿಸಿತ್ತು. ಪ್ರವಾಸಿ ತಾಣವಾಗಿರುವಂತಹ ಧರಾಲಿ ಗ್ರಾಮ ಸಂಪೂರ್ಣ ಸರ್ವನಾಶ ಆಗೋಯಿತು. ಗ್ರಾಮದಲ್ಲಿದ್ದಂಥ 25ಕ್ಕೂ ಹೆಚ್ಚು ಹೋಟೆಲ್, ಮನೆಗಳು ಧ್ವಂಸವಾಗಿದ್ದಾವೆ. ಸಾವಿನ ಸಂಖ್ಯೆಯಲ್ಲಿ ಗಣನೀಯ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಆದರೆ ಈಗ ಸದ್ಯಕ್ಕೆ NDRF, SDRF ಸಿಬ್ಬಂದಿಯಿಂದ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. जल्दी कर लिए चल केदार माचल वाला टिपू मामा के लिए फोन करना। अरे कर मामा चलेगा चिल्लाने फोन कर। मकान पे चले जाओ, नहीं तो नीचे नीचे है रास्ता, नीचे मकान पर दूसरे मकान पे जाओ, नीचे में जाओ, वहाँ से फिर नीचे ऊपर तक। ಇನ್ನು ಇದೇ ಭೀಕರ ಪ್ರವಾಹದಿಂದ ತಪ್ಪಿಸಿಕೊಳ್ಳೋಕೆ, ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳೋಕೆ ಧರಾಲಿ ಗ್ರಾಮಸ್ಥರು ಓಡಿ ಹೋಗಿದ್ದಾರೆ. ಯಾವ ಮಟ್ಟಿಗೆ ಅಂತಂದ್ರೆ ಆ ನೀರಿನ ರಭಸ ಹೆಂಗಿತ್ತು ಅಂತಂದ್ರೆ ಆ ರಭಸಕ್ಕೆ ಬಹುಮಹಡಿ ಕಟ್ಟಡಗಳೇ ಕೊಚ್ಕೊಂಡು ಹೋಗಿದ್ದಾವೆ. ನೀವು ಗಮನಿಸಬಹುದು ಪ್ರಾಣವನ್ನು ಉಳಿಸ್ಕೊಳ್ಳೋಕೆ ಯಾವ ರೀತಿಯ ವ್ಯಕ್ತಿ ಕೆಸರು ಮಿಶ್ರಿತ ನೀರಿನಲ್ಲಿ ಅಥವಾ ಆ ಕೆಸರಿನಲ್ಲಿ ಎದ್ದು ಓಡಿ ಬರ್ತಿದ್ದಾನೆ, ಅದನ್ನು ಕೂಡ ಗಮನಿಸ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.